ಬಳ್ಳಾರಿಯಲ್ಲಿ ಇನ್ನೂ ಕೂಡ ಗಣಿ ಧೂಳು ಆರಿಲ್ವಾ? ಸಾವಿರಾರು ಟನ್ ಅದಿರು ಕಳ್ಳತನ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 2011ರ ಗಣಿಯುಗ ಅಂತ್ಯ ಆದರೂ ಕೂಡ ಅಕ್ರಮ ಇನ್ನೂ ನಿಂತಿಲ್ವಾ? ಕೇಂದ್ರದ ಉಕ್ಕು ಸಚಿವಾಲಯ ಒಡೆತನದ ಎನ್ಎಂಡಿಸಿಯಲ್ಲಿ ಗಣಿಗಾರಿಕೆ ಬಗ್ಗೆ ಸದ್ದು ಜೋರಾಗ್ತಾ ಇದೆ. ಸಾವಿರಾರು ಟನ್ ಅಕ್ರಮವಾಗಿ ಅದಿರು ಸಾಗಣೆ ಆಗ್ತಾ ಇದೆ. ಖಾಕಿ ತನಿಖೆಯಲ್ಲಿ ಇದೆಲ್ಲವೂ ಬಯಲಾಗ್ತಾ ಇದ್ದು, ಉತ್ಕೃಷ್ಟ ಗುಣಮಟ್ಟದ 20 ಟನ್ ಕಬ್ಬಿಣದ ಅದಿರು ಕಳ್ಳ ಸಾಗಾಣಿಕೆ ಆಗಿದೆಯಂತೆ. ಸಂಡೂರಿನಲ್ಲಿರುವ ಎನ್ಎಂಡಿಸಿ ಗಣಿ ಸಂಖ್ಯೆ 1111ರ ಸಿ ಬ್ಲಾಕ್ನಿಂದ ಸಾಗಾಟ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಅಕ್ರಮವಾಗಿ ಅದಿರು ಹೊತ್ತ ಲಾರಿಯೊಂದು 16ನೇ ತಾರೀಕು ಜನವರಿ ಅಂದ್ರೆ ಕಳೆದ ತಿಂಗಳು ಪತ್ತೆಯಾಗಿತ್ತು. ಈ ಬಗ್ಗೆ ತನಿಖೆಗೆ ಸಂಡೂರು ಪೊಲೀಸರು ಇಳಿದಿದ್ರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕೂಡ ಈ ಪ್ರಕರಣ ಸಂಬಂಧ ತನಿಖೆಗೆ ಮುಂದಾಗಿದ್ರು. ಈಗ ಅವತ್ತಿನ ಲಾರಿ ಹೊರಗೆ ಬಂದಿತ್ತಲ್ಲ, ಅದರ ಡ್ರೈವರ್ ತಿಪ್ಪೇಸ್ವಾಮಿಯನ್ನ ಬಂಧನ ಮಾಡಿದ್ರು. ಅವ್ರ ಜೊತೆಗೆ ಇನ್ನೊಂದು 5ರನ್ನ ವಶಕ್ಕೆ ತಗೊಂಡಿದ್ರು. 250 ಟನ್ಗೂ ಅಧಿಕ ಅದಿರು ಅಕ್ರಮ ಸಾಗಾಟದ ಬಗ್ಗೆ ಮಾಹಿತಿ ಇತ್ತು. ಹಾಗಾದ್ರೆ ಅಕ್ರಮವಾಗಿ ಸಾಗಾಟ ಆಗ್ತಾ ಇರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇತ್ತೀಚೆಗಷ್ಟೇ ಗೊತ್ತಾಯ್ತಾ? ಅಂಡ್ ಇದು ಯಾವಾಗಿಂದ ಆರಂಭ ಆಗಿತ್ತು? ಗಣಿ ಧೂಳು ಒಂದ್ಸಲ ಮೈ ಮೇಲೆ ಕೂತ್ರು ಹೋಗದೇ ಇಲ್ವಂತೆ. ಅದೊಂದು ರೀತಿ ಚಾಳಿ, ಅದೊಂದು ರೀತಿ ನಶಾ ಇದ್ದಂಗೆ, ಬಿಡ್ಸಕ್ ಅಷ್ಟೊಂದು ಸುಲಭ ಅಲ್ಲ. ಇದೀಗ ಮತ್ತೆ ಅಕ್ರಮವಾಗಿ ಕಳ್ಳ ಸಾಗಣೆ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಈಗ ಈ ಕಳ್ತನ ಕೇಸ್ನಲ್ಲಿ ಯಾರ್ದಾದ್ರೂ ಹೆಸರುಗಳು, ಪ್ರಭಾವಿಗಳ ಹೆಸರು ತಳಕ್ ಹಾಕೊಂಡಿದ್ಯಾ? ತನಿಖೆಯಲ್ಲಿ ತನಕ ಬಂತು? ಏನು ಕಳೆದ ತಿಂಗಳು ಜನವರಿ 16ರಂದು ಏನು ಗ್ಯಾರಂಟಿ ನ್ಯೂಸ್ ಕೂಡ ಈ ಒಂದು ವಿಸ್ತೃತ ವರದಿಯನ್ನ ಮಾಡಿತ್ತು. ಅಂದ್ರೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಕೂಡ ಮಾಡಿತ್ತು. ಏನು ಸಂಡೂರಿನಲ್ಲಿರ್ತಕ್ಕಂಥ ಗಣಿ ಸಂಖ್ಯೆ 1111 ಬ್ಲಾಕ್ ನಿಂದ ಸುಮಾರು 250ಕ್ಕೂ ಹೆಚ್ಚು ಟನ್ ಏನು ಅದಿರಿದೆ, ಅದಿರು ಅಕ್ರಮವಾಗಿ ಸಾಗಾಟ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾದ ಅದಕ್ಕೆ ದಾಖಲೆಗಳು ಇಲ್ಲದೆ ಅಕ್ರಮ ಗಣಿಯನ್ನ ಸಾಗಾಣಿಕೆ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಅದನ್ನ ಸೀಸ್ ಮಾಡಿದ್ರು. ಆದ್ರೆ ಮೇಲ್ನೋಟಕ್ಕೆ ಮುಂಚೆ ಹೇಳ್ತಾರೆ ಇದು ಯಾವುದೇ ರೀತಿಯ ಅಕ್ರಮ ಆಗಿಲ್ಲ, ಎಲ್ಲವೂ ಸೂಕ್ತ ದಾಖಲೆಗಳಿಂದಲೇ ಅಕ್ರಮ ಗಣಿಗಾರಿಕೆಯನ್ನ ನಾವು ಮಾಡ್ತಾ ಇದ್ದೀವಿ, ಮೈನಿಂಗ್ ಅನ್ನು ಕಳಿಸ್ತಾ ಇದ್ದೀವಿ ಅನ್ನುವಂತ ಮಾಹಿತಿಯನ್ನ ಆಂಧ್ರ ಮೂಲದ ಒಂದು ಗಣಿ ಕಂಪನಿಯ ಸದಸ್ಯರು ಮಾಹಿತಿಯನ್ನ ಕೊಡ್ತಾರೆ. ಅದಾದ ಬಳಿಕ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ ಯಾವುದೋ ಅಕ್ರಮ ನಡೆದಿಲ್ಲ ಅಂತ. ಆದ್ರೆ ಅದನ್ನ ಕೂಲಂಕುಷವಾಗಿ ತನಿಖೆ ನಡೆಸಿದಾಗ ಗೊತ್ತಾಗುತ್ತೆ ಇದು ಅಕ್ರಮವಾಗಿದೆ ಅಂತ. ಅಂದ್ರೆ 17ನೇ ತಾರೀಕು ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು, ಇದರಲ್ಲಿ ಅಕ್ರಮ ನಡೆದಿದೆ, ನಾವು ಇದನ್ನು ತನಿಖೆ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅದಾದ ಬಳಿಕ ಪೊಲೀಸರು ಕೂಡ ಇದು ತನಿಖೆಯನ್ನು ಚುರುಕುಗೊಳಿಸಿದ ಮೇಲೆ ತಿಪ್ಪೇಸ್ವಾಮಿ ಅನ್ನುವಂತ ಒಬ್ಬ ಲಾರಿ ಚಾಲಕನಿಂದ ಬಂಧಿಸ್ತಾರೆ. ಅದಾದ ಬಳಿಕ ಆತ ಏನು ಮಾಹಿತಿಯನ್ನ ಕೊಡ್ತಾನೆ, ಆತನ ಮಾಹಿತಿಯ ಅನ್ವಯ ಪೊಲೀಸರು ಸವಿಸ್ತಾರವಾದಂತಹ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಅಕ್ರಮವಾಗಿ ಈ ಒಂದು ಗಣಿಗಾರಿಕೆ ನಡೀತಾ ಇರ್ತಕ್ಕಂಥದ್ದು ಮತ್ತು ಆಂಧ್ರ ಪ್ರದೇಶದ ಮೂಲದ ಕಂಪನಿ ಏನಿದೆ ಅಕ್ರಮವಾಗಿ ಇಲ್ಲಿನ ಅದಿರನ್ನ ಗೋವಾಕ್ಕೆ ಸಾಗಾಟ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಇದೀಗ ಪೊಲೀಸರಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಂಪೂರ್ಣವಾದ ತನಿಖೆಯನ್ನ ಈಗ ಕೈಗೊಂಡಿರ್ತಕ್ಕಂಥದ್ದು. ಇನ್ನಷ್ಟು ಮಾಹಿತಿಗಳು ತನಿಖೆಯಿಂದ ತಿಳಿದು ಬರ್ಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.